ಲಯಬದ್ಧವಾಗಿ ತಮ್ಮ ಹೆಜ್ಜೆಯ ಮೂಲಕ ಹೆಜ್ಜೆ ಇಡುತ್ತಿರುವಂತಹ ತಂಡ ಶಿರಸಿ. ಮಲೆನಾಡು ಬಯಲು ಸೀಮೆಯ ಮಿಶ್ರಿತವಾದ ಜಿಲ್ಲೆ ಶಿರಸಿ ಶೈಕ್ಷಣಿಕ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿಯೇ ಕನ್ನಡ ಮಾತೆಯಾದ ಭುವನೇಶ್ವರಿ ತಾಯಿಯ ದೇವಾಲಯ ಹೊಂದಿರುವ ಜಿಲ್ಲೆ. ಗರುಡ ಕಾಡಿನ ನಡುವೆ ಕಾಳಿಯ ರೌದ್ರಾವತಾರ ವಾಟರ್ ರಾಫ್ಟಿಂಗ್ ಹೆಸರಾದ ಜಿಲ್ಲೆ. ಕ್ರೀಡಾಪಟುಗಳಿಗೆ ಸಂಬಂಧಿಸಿದಂತೆ ಅತ್ಯಂತ ಉನ್ನತವಾದ ಕ್ರೀಡಾಪಟು ಕಾಶಿನಾಥ್ ನಾಯಕರವರನ್ನ ನೀಡಿದಂತಹ ಜಿಲ್ಲೆ. ಅದೇ ಅಲ್ಲದೆ STFI ಕ್ರೀಡಾಕೂಟದಲ್ಲಿ ಈ ಬಾರಿ ವಿಜಯ್ ಹೆಗಡೆ ಹಾಗೂ ಯದುರಾಜ್ ದಾಂಡೇಲಿಯಂತಹ ಜೋಶಿಯವರ ನೆಲೆಯಾಗಿದೆ. ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಬಹಳ ಅದ್ಭುತವಾದಂತಹ ಕ್ರೀಡಾಪಟು ಸುನೀಲ್ ಜೋಶಿಯವರನ್ನ ನೀಡಿದಂತಹ ಒಂದು ತಂಡ. ನಂತರ ತಂಡ ಬರ್ತಾ ಇದೆ ಬೆಳಗಾವಿ ಕುಂದಾ ನಗರಿ ಸಲೆ. ಮಕ್ಕಳೇ, ನಿಮ್ಮ ಭಾವನಾ ಜೀವನ ಬಣ್ಣ ಬಣ್ಣ, ನಿಮ್ಮ ಪ್ರತಿಭೆಯ ಮುಂದೆ ನಾವು ತುಂಬಾ ಸಣ್ಣ, ನಿಮ್ಮ ಪ್ರತಿಭೆಗೆ ನೀವೇ ಸೈಯಣ್ಣ. ಬೆಳಗಾವಿ ಜಿಲ್ಲೆಯ ಕ್ರೀಡೆಗೆ ಸಂಬಂಧಿಸಿದಂತೆ ಮಹಿಳಾ ಕ್ರಿಕೆಟ್ ಅಲ್ಲಿ ರಾಜೇಶ್ವರಿ ಗಾಯಕ್ವಾಡ್ ಅವರಂತಹ ಆಟಗಾರ್ತಿಯರನ್ನ ನೀಡಿದಂತಹ ಜಿಲ್ಲೆ. ನಂತರದ ಜಿಲ್ಲೆ ಚಿಕ್ಕೋಡಿ ತನ್ನ ಸಾಮರ್ಥ್ಯವನ್ನ ಮೆರೀತಾ ಇದೆ. ಖೋ ಮತ್ತು ಕಬಡ್ಡಿ ಆಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ಇಲ್ಲಿಯವರೆಗೆ ಮೆರೆದಿದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ. ನಂತರದ ತಂಡ ಹಾವೇರಿ ಅಂತರವನ್ನ ಹೊಂದು ಉತ್ತರ ಜಿಲ್ಲೆಗಳಿಗೆ ಹೆಬ್ಬಾಗಿಲು ಜಿಲ್ಲೆ ಎಂದು ಕರೆಯಲ್ಪಟ್ಟಿದೆ. ಪ್ರೊ ಕಬಡ್ಡಿ ಖ್ಯಾತಿಯ ರವಿ ಶೆಟ್ಟಿ ಇವರನ್ನ ತನ್ನ ಖ್ಯಾತಿಗೆ ತಕ್ಕಂತೆ ಪ್ರಬಲವಾದಂತಹ ಸಾಧನೆಯ ಮೂಲಕ ತರಬೇತುದಾರರನ್ನ ನೀಡಿದಂತಹ ಜಿಲ್ಲೆ ಹಾವೇರಿ. ನಂತರದ ಜಿಲ್ಲೆ ಧಾರವಾಡ. ಆನುದಾನದ ತನ್ನ ಖ್ಯಾತಿಯ ಬರಾಬೇಂದ್ರೆ ಅವರ ಜನ್ಮಭೂಮಿ ಎನ್ನುವ ಒಂದು ಹೆಗ್ಗಳಿಕೆ ಈ ಜಿಲ್ಲೆಗಿದೆ. ಕೊನೆಯ ತಂಡವಾಗಿ ಸಹ್ಯಾದ್ರಿಯ ಕಡಲ ಸಿರಿಗೆ ಸೊಬಗು ತಂದ ಸಿರಿಮುಡಿ ಕಾಳಿ ಶರಾವತಿ ರಕ್ತ ಹರಿವನಾಡಿ ಅದರೊಳಗೆ ಜೀವಿಸುತ್ತಿರುವ ಅನೇಕರು ಉತ್ತರ ಕನ್ನಡದ ಜನರು. ಇದೀಗ ತಮ್ಮವರು ಆಗಮಿಸುತ್ತಿರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಪುಟಾಣಿಗಳು. ತಮ್ಮ ಪುಟ್ಟವಾದ ಹೆಜ್ಜೆಯನ್ನ ಇಡುತ್ತಾ ವೇದಿಕೆ ಮುಂದಾಗ ಆಗಮಿಸುತ್ತಿದ್ದಾರೆ. ಪುಟಾಣಿಗಳೇ, ನಿಮ್ಮ ದಿಟ್ಟತನಕ್ಕೆ ನಮ್ಮ ವಂದನೆಗಳು. ಮುಂದಿನ ಭವ್ಯ ಭಾರತವನ್ನ ಒಗ್ಗರಿಸುವ ಪ್ರಜೆಗಳಾಗುತ್ತಿರುವ ನೀವು ನಿಮ್ಮ ಈ ದಿಟ್ಟವಾದ ಹೆಜ್ಜೆಯೊಂದಿಗೆ ನಮ್ಮೆಲ್ಲರ ಧೈರ್ಯವನ್ನ ಹೆಚ್ಚಿಸುವಂತಹ ಲಯಬದ್ಧವಾದ ಹೆಜ್ಜೆಯನ್ನ ಈ ಮುಂದೆ ಈ ಭೂಮಿಯಲ್ಲಿ ಇಡುತ್ತಾ ಇದ್ದೀರಾ. ನಿಮ್ಮ ಎಲ್ಲಾ ಹೆಜ್ಜೆಗಳು ಸಹ ಸಾಧನೆಯ ಹೆಜ್ಜೆಯೇ ಆಗಲಿ ಎಂದು ಹಾರೈಸ್ತಾ ಇದ್ದೇವೆ. ಒಲಿಂಪಿಕ್ ಬಾವುಟವನ್ನು ಸೃಷ್ಟಿಸಲಾಯಿತು. ಪೇರಡಿ ಕುಬರ್ತಿ ಇವರ ಸಲಹೆಗಾರನಾಗಿದ್ದರು. 1914 ಜೂನ್ನಲ್ಲಿ ಈ ಬಾವುಟವನ್ನು ಪ್ಯಾರಿಸ್ನಲ್ಲಿ ಉದ್ಘಾಟಿಸಲಾಯಿತು. 1920ರ ಆಂಟಾಪ್ ಪೂರ್ವೋತ್ಸವದಲ್ಲಿ ಮೊದಲ ಬಾರಿಗೆ ಧ್ವಜಾರೋಹಣವನ್ನು ಮಾಡಲಾಯಿತು. ಕ್ರೀಡಾಂಗಣದಲ್ಲಿರುವಂತಹ ಕ್ರೀಡಾ ಜ್ಯೋತಿಗೆ ಸ್ಪರ್ಶ ನೀಡಿ 2 ದಿನಗಳ ಪ್ರಜ್ವಲನವನ್ನ ಈ ಒಂದು ಕ್ರೀಡಾಂಗಣದಲ್ಲಿ ನೀಡಿದೆ. ನಾವೆಲ್ಲ ಚಪ್ಪಾಳೆಯ ಮೂಲಕವಾಗಿ ವಿದ್ಯುಕ್ತವಾದ ಚಾಲನೆ ನೀಡ್ತಾ ಇದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾಗಿರುವಂತಹ ಸನ್ಮಾನ್ಯ ದಿನಕರ ಕೆ ಶೆಟ್ಟಿ ಅವರು. ಕ್ರೀಡಾ ಜ್ಯೋತಿಯನ್ನ ತಂದಂತಹ ಹೋಲಿ ರೋಜರಿ ಜೋರಾಗಿ ಚಪ್ಪಾಳೆಗಳ ಮೂಲಕ ಇವತ್ತಿನ ಈ ಸುಂದರವಾದಂತಹ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವುದರ ಮೂಲಕ ಜ್ಯೋತಿಯನ್ನು ಎತ್ತಿ ಹಿಡಿಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ. ಶಿಕ್ಷಕರು ಅತ್ಯಂತ ಸುಂದರವಾಗಿ ಮತ್ತು ಮಾರ್ಮಿಕವಾಗಿ ಈ ಕ್ರೀಡಾಕೂಟಕ್ಕೆ ಪೂರಕವಾಗಿರುವಂತಹ ಲೋಗೋವನ್ನು ತಯಾರು ಮಾಡಿದ್ದಾರೆ. ಶಾಸಕರು ಅದನ್ನ ವಿದ್ಯುಕ್ತವಾಗಿ ಉದ್ಘಾಟಿಸ್ತಾ ಇದ್ದಾರೆ.
ಅನಾವರಣಗೊಳಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ಈ ರೀತಿಯಾದಂತಹ ಲೋಗೋ ಉದ್ಘಾಟನೆ ನೀಡಿರುವುದು ಕೇವಲ ನಮ್ಮ ಹೊನ್ನವರದಲ್ಲಿ ಮಾತ್ರ. ಸುಂದರ ಪರಿಕಲ್ಪನೆಯನ್ನ ಯಶವಂತಪುರ ಅವರು ಉತ್ಕೃಷ್ಟವಾದಂತಹ ಉತ್ತಮವಾದಂತಹ ಉದ್ಘಾಟನೆಯಾಗಿದೆ. ತಾವು ಊಟವನ್ನು ಮೊದಲು ಸ್ವೀಕರಿಸಬೇಕು. ಅದರ ಜೊತೆಯಲ್ಲಿ ಯಾರು ಅಂಕಣದಲ್ಲಿ ಆಡ್ತಾ ಇಲ್ವೋ ದಯವಿಟ್ಟು ಕ್ರೀಡಾಪಟುಗಳಿಗೆ ತಾವು ಸಹ ಊಟವನ್ನು ಸ್ವೀಕರಿಸ್ಕೊಳ್ಬೇಕು. ಹೊನ್ನಾವರ ತಾಲೂಕಿನ ಎಲ್ಲ ಶಿಕ್ಷಕರುಗಳ ಗಮನಕ್ಕೆ